ನಮಸ್ಕಾರ. ಟಿಪ್ಪು ಸುಲ್ತಾನ್ ವರ್ಸಸ್ ಸಾವರ್ಕರ್. ಭಾರತದ ಹೀರೋ ಯಾರು? ಹಿಂದೂ ವಿರೋಧಿನ ಟಿಪ್ಪು, ಬ್ರಿಟಿಷರ ಕ್ಷಮೆ ಕೇಳಿದ್ರ ಸಾವರ್ಕರ್. ಇಬ್ಬರು ವ್ಯಕ್ತಿಗಳು, ಎರಡು ಇತಿಹಾಸ. ಸತ್ಯ ಹೇಳಿದ್ದೆಷ್ಟು, ಹೇಳದೆ ಉಳಿದಿದ್ದೆಷ್ಟು. ಇದೇ ಈ ಹೊತ್ತಿನ ಫೋಕಸ್ 18. ಟಿಪ್ಪು ವರ್ಸಸ್ ಸಾವರ್ಕರ್, ಯಾರು ಹೀರೋ? ನಾನು ಚೈತ್ರ ರಾಜ್. ಟಿಪ್ಪು ಸುಲ್ತಾನ್ ವರ್ಸಸ್ ಸಾವರ್ಕರ್, ಭಾರತದ ಹೀರೋ ಯಾರು? ಹಿಂದೂ ವಿರೋಧಿನ ಟಿಪ್ಪು, ಬ್ರಿಟಿಷರ ಕ್ಷಮೆ ಕೇಳಿದ್ರ ಸಾವರ್ಕರ್. ಇಬ್ಬರು ವ್ಯಕ್ತಿಗಳು, ಎರಡು ಇತಿಹಾಸ. ಸತ್ಯ ಹೇಳಿದ್ದೆಷ್ಟು, ಹೇಳದೆ ಉಳಿದಿದ್ದೆಷ್ಟು. ಎಸ್, ಇಡೀ ದೇಶವೇ ಆಗಸ್ಟ್ 15ರಂದು 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸುತ್ತಿತ್ತು. ಜನರು ಸಂಭ್ರಮಾಚರಣೆಯಲ್ಲಿದ್ರು. ಆದ್ರೆ ಇತ್ತ ಏಕಾಏಕಿ ಶಿವಮೊಗ್ಗ ಧಗ ಧಗ ಅಂತ ಹೊತ್ತಿ ಉರಿದಿದೆ. ಶಿವಮೊಗ್ಗದಲ್ಲಿ ಭಾವಚಿತ್ರ ವಿಚಾರಕ್ಕೆ ಎರಡು ಗುಂಪಿನ ನಡುವೆ ಗಲಾಟೆಯೇ ನಡೆದಿದೆ. ಶಿವಮೊಗ್ಗದ ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಒಂದು ಗುಂಪಿನ ಸಂಘಟನೆ ಕಾರ್ಯಕರ್ತರು ವೀರ ಸಾವರ್ಕರ್ ಭಾವಚಿತ್ರ ಹಾಕಿದ್ರು. ಇದಕ್ಕೆ ವಿರೋಧವಾಗಿ ಅನ್ಯ ಕೋಮಿನವರು ಟಿಪ್ಪು ಭಾವಚಿತ್ರ ಹಾಕಿದ್ರು. ಆಗ ಇದ್ದಕ್ಕಿದ್ದಂತೆ ಎರಡು ಗುಂಪಿನ ನಡುವೆ ಗಲಾಟೆ ಜೋರಾಯಿತು ನೋಡಿ. ಇಡೀ ಪ್ರದೇಶವೇ ರಣಾಂಗಣವಾಯಿತು. ಉದ್ವಿಗ್ನ ಪರಿಸ್ಥಿತಿಯೇ ಸೃಷ್ಟಿಯಾಯಿತು. ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸ ಪಟ್ಟರು. ಹೌದು, ಶಿವಮೊಗ್ಗದಲ್ಲಿ ಆರಂಭವಾದ ಕಿಚ್ಚು ಇಡೀ ರಾಜ್ಯಾದ್ಯಂತ ಆಕ್ರೋಶ ಶುರುವಾಗಿದೆ. ವೀರ ಸಾವರ್ಕರ್ ವರ್ಸಸ್ ಟಿಪ್ಪು ಸುಲ್ತಾನ್ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಜೋರಾದ ಗಲಭೆಯೇ ನಡೆದಿದೆ. ಪೊಲೀಸರು ಸಾವರ್ಕರ್ ಫೋಟೋ ತೆಗೆದು ಟಿಪ್ಪು ಫೋಟೋ ಇಡಲು ನಿರಾಕರಿಸಿದ್ರು. ಈ ವೇಳೆ ಎರಡು ಗುಂಪಿನ ನಡುವೆಯ ಘರ್ಷಣೆಯಲ್ಲಿ ಓರ್ವ ಯುವಕನಿಗೆ ದುಷ್ಕರ್ಮಿಗಳು ಚಾಕು ಇರಿದಿದ್ದಾರೆ. ಶಿವಮೊಗ್ಗದ ಬಜಾರ್ನಲ್ಲಿ ತನ್ನ ಮನೆ ಮುಂದೆ 22 ವರ್ಷದ ಪ್ರೇಮ್ ಸಿಂಗ್ ಎಂಬ ಯುವಕನಿಗೆ ಚಾಕು ಇರಿಯಲಾಗಿದೆ. ಎಸ್, ಇದೀಗ ರಾಜ್ಯದಲ್ಲಿ ವೀರ ಸಾವರ್ಕರ್ ಹಾಗೂ ಟಿಪ್ಪು ಸುಲ್ತಾನ್ ಪರ ವಿರೋಧ ಜೋರಾಗಿದೆ. ಈ ಮೊದಲೇ ಅಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿ ವಿವಾದ ಸೃಷ್ಟಿಯಾಗಿತ್ತು. ಬೆಂಗಳೂರಿನ ರಸ್ತೆಯೊಂದಕ್ಕೆ ವೀರ ಸಾವರ್ಕರ್ ಹೆಸರಿಡುವ ವಿಚಾರಕ್ಕೆ ವಿವಾದ ಭುಗಿಲೆದ್ದಿತ್ತು. ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರನೇ ಅಲ್ಲ ಅನ್ನೋದು ಕೆಲವರ ವಾದವಾಗಿದೆ. ಇತ್ತ ಸಾವರ್ಕರ್ ಮಹಾನ್ ದೇಶಪ್ರೇಮಿ ಎನ್ನುತ್ತಿದ್ದಾರೆ ಇನ್ನು ಕೆಲವರು. ಈ ವಾಗ್ಯುದ್ಧದ ನಡುವೆ ಇದೀಗ ಮತ್ತೆ ರಾಜ್ಯದಲ್ಲಿ ವೀರ ಸಾವರ್ಕರ್ ವರ್ಸಸ್ ಟಿಪ್ಪು ಸುಲ್ತಾನ್ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಹೌದು, ಸ್ವಾತಂತ್ರ್ಯ ಅನ್ನೋದು ಸುಲಭವಾಗಿ ಬಂದೇ ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಚಾರವಾಗಿದೆ. ಭಾರತದಲ್ಲಿ 200 ವರ್ಷಗಳ ಕಾಲ ಆಳಿದ ಬ್ರಿಟಿಷರ ವಿರುದ್ಧ ಸಾವಿರಾರು ಮಂದಿ ಹೋರಾಟ ನಡೆಸಿ ಪ್ರಾಣತ್ಯಾಗ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಹೀಗೆ ಹಲವಾರು ಮಂದಿ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದ್ರೆ ಪುಟವೇ ಸಾಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಪಟ್ಟಿ ಇದೆ. ಆದ್ರೆ ಇದೀಗ 75ನೇ ಸ್ವಾತಂತ್ರ್ಯದ ಸಂಭ್ರಮದಲ್ಲೇ ಭಾರತದ ನಿಜವಾದ ಹೀರೋ ಯಾರು ಅನ್ನೋ ವಿವಾದ ಸೃಷ್ಟಿಯಾಗಿದೆ. ಟಿಪ್ಪು ಸುಲ್ತಾನ್ ಮತ್ತು ವೀರ ಸಾವರ್ಕರ್ ಇಬ್ಬರಲ್ಲಿ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅನ್ನೋ ಸತ್ಯ ಶೋಧವೇ ನಡೆಯುತ್ತಿದೆ. ಎಸ್, ಟಿಪ್ಪು ವರ್ಸಸ್ ಸಾವರ್ಕರ್, ಇಬ್ಬರಲ್ಲಿ ಯಾರು ಶ್ರೇಷ್ಠರು? ದೇಶದ ಸ್ವಾತಂತ್ರ್ಯದಲ್ಲಿ ಯಾರ ಕೊಡುಗೆ ಏನು ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ. ಸಾವರ್ಕರ್ ಬಗೆಗಿನ ಇತಿಹಾಸ ಕೆದಕ್ತಾ ಹೋದ್ರೆ ಒಂದಷ್ಟು ಮಂದಿ ಅವರ ಇತಿಹಾಸ ತಿರುಚಿದ್ದಾರೆ ಅಂತಾರೆ. ಟಿಪ್ಪು ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಸತ್ಯಗಳನ್ನ ಮರೆಮಾಚಲಾಗಿದೆ ಅಂತಾರೆ. ಹೀಗಾಗಿ ಈಗ ಟಿಪ್ಪು ಮತ್ತು ಸಾವರ್ಕರ್ ಬಗೆಗಿನ ಪ್ರಶ್ನೆಗಳು ಧುತ್ತನೆ ಎದ್ದು ಕುಂತಿವೆ. ಎಸ್, ರಾಜ್ಯದಲ್ಲಿ ಟಿಪ್ಪು ಹಾಗೂ ಸಾವರ್ಕರ್ ನಡುವೆ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅನ್ನೋ ಸತ್ಯ ಶೋಧವೇ ನಡೆಯುತ್ತಿದೆ. ಹಾಗಾದ್ರೆ ಮೊದಲಿಗೆ ವಿನಾಯಕ ದಾಮೋದರ ಸಾವರ್ಕರ್ ಯಾರು? ಇತಿಹಾಸ ಏನು? ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವರ್ಕರ್ ಪಾತ್ರವೇನು? ಇತಿಹಾಸದಲ್ಲಿ ಸಿಕ್ಕ ಪುರಾವೆಗಳೇನು ಅನ್ನೋದನ್ನ ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನೇ ಜಗತ್ತಿಗೆ ಸಾರಿದ್ರು. ವಿಶ್ವದ ಇತಿಹಾಸದಲ್ಲೇ ಮೊದಲ ಬಾರಿ 50 ವರ್ಷ ಕಠಿಣ ಶಿಕ್ಷೆ. ಎಸ್, ವಿನಾಯಕ ದಾಮೋದರ ಸಾವರ್ಕರ್ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ 1883ರಲ್ಲಿ ಜನಿಸ್ತಾರೆ. ವಿದ್ಯಾರ್ಥಿಯಾಗಿದ್ದಾಗಲೇ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ವೀರ ಸಾವರ್ಕರ್. ಬಾಲಗಂಗಾಧರ್ ತಿಲಕರು ಆರಂಭಿಸಿದ ಸ್ವರಾಜ್ಯ ಪಕ್ಷದ ಸದಸ್ಯರಾದರು. 1906ರಲ್ಲಿ ಸಾವರ್ಕರ್ ಉನ್ನತ ಕಾನೂನು ವ್ಯಾಸಂಗಕ್ಕಾಗಿ ಲಂಡನ್ಗೆ ಹೋಗ್ತಾರೆ. ಆದರೂ ದೇಶದ ಬಗ್ಗೆ ಅಭಿಮಾನ ಒಂಚೂರು ಕಡಿಮೆಯಾಗಿರಲಿಲ್ಲ. ಲಂಡನ್ನಿನಲ್ಲಿ ಓದುವಾಗಲೇ ಫ್ರೀ ಇಂಡಿಯಾ ಎಂಬ ಸಂಘಟನೆ ಮೂಲಕ ಅಲ್ಲಿದ್ದ ಭಾರತೀಯ ವಿದ್ಯಾರ್ಥಿಗಳನ್ನೆಲ್ಲ ಸಂಘಟಿಸಿ ಸಂಪೂರ್ಣ ರಾಜಕೀಯ ಸ್ವಾತಂತ್ರ್ಯವೇ ತಮ್ಮ ಧ್ಯೇಯ ಎಂದು ಸಾರಿದ್ರು.
ಬ್ರಿಟಿಷರು ಸಿಪಾಯಿ ದಂಗೆ ಎಂದು ಬಿಂಬಿಸಿದ್ದ ಹೋರಾಟವನ್ನ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಪುಸ್ತಕ ಬರೆದು ಜಗತ್ತಿಗೆ ಸಾರಿದವರು ಸಾವರ್ಕರ್. ಸಾವರ್ಕರ್ ಈ ದೇಶ ಕಂಡ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅನೇಕ ಪ್ರಥಮಗಳ ಸರದಾರ ಸಾವರ್ಕರ್. ಉದಾಹರಣೆಗೆ ಅವರು ಚಿಕ್ಕವರಿದ್ದಾಗಲೇ ಅನೇಕ ಈ ರೀತಿಯ ಸ್ವಾತಂತ್ರ್ಯದ ಕೆಚ್ಚನ್ನು ಅವರು ತೋರಿಸಿದವರು. ವಿಕ್ಟೋರಿಯಾ ರಾಣಿಯ ಒಂದು ಸಾವಾದಾಗ ಇಡೀ ದೇಶದಲ್ಲಿ ಶೋಕಾಚರಣೆ ಮಾಡಬೇಕು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಹೇಳುತ್ತೆ. ಆಗ ಈಕೆಯ ಒಂದು ಮರಣಕ್ಕೆ ನಾವ್ಯಾಕೆ ಶೋಕಾಚರಣೆ ಮಾಡಬೇಕು ಅಂತ ಮೊದಲ ಬಾರಿಗೆ ನೇರವಾಗಿ ಪ್ರಶ್ನೆ ಮಾಡುವರು ಸಾವರ್ಕರ್. ಅದೇ ರೀತಿಯಲ್ಲಿ ಬ್ರಿಟಿಷ್ ದೊರೆ ಎಡ್ವರ್ಡ್ ಅಂತ ಹೇಳಿ ಅವನ ಒಂದು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಕೂಡ ಸಂಭ್ರಮೋತ್ಸವ ಮಾಡಬೇಕು ಇಡೀ ದೇಶದಲ್ಲಿ ಅಂತ ಹೇಳುವಾಗ ಕೂಡ ಅದನ್ನು ವಿರೋಧಿಸುವವರು ಸಾವರ್ಕರ್. ಅದರ ಬಗ್ಗೆ ಅವರು ಪೋಸ್ಟರ್ಗಳನ್ನು ಎಲ್ಲ ಬರೆದು ಬೇರೆ ಬೇರೆ ಕಡೆಯಲ್ಲಿ ಹಂಚ್ತಾರೆ. ಅದೇ ರೀತಿಯಲ್ಲಿ ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡಿನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡಿತಾರೆ. ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಅವರಿಗಿನ್ನು ಏನು ಡಿಗ್ರಿ ಕೊಟ್ಟು ವಕೀಲಿ ವೃತ್ತಿಯನ್ನು ನೀವಿನ್ನು ಮಾಡಬಹುದು ಅಂತ ಹೇಳೋದಕ್ಕೆ ಒಂದು ಕಾನ್ವಕೇಶನ್ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಅವರು ಓದಬೇಕು. ಆ ಸ್ಟೇಟ್ಮೆಂಟ್ ಅಲ್ಲಿ ಅವರು ಏನು ಹೇಳಬೇಕು ಅಂದ್ರೆ, ನಾನು ಯಾವತ್ತೂ ಕೂಡ ಬ್ರಿಟಿಷ್ ದೊರೆಗೆ ನಿಷ್ಠನಾಗಿರುತ್ತೇನೆ ಅನ್ನೋ ಒಂದು ಸಾಲಿರುತ್ತದೆ. ಆ ಒಂದು ಸಾಲನ್ನು ನಾನು ಓದೋದಿಲ್ಲ ಅಂತ ಅವರು ಹೇಳಿ ವಿರೋಧಿಸಿ ತನ್ನ ಬ್ಯಾರಿಸ್ಟರ್ ಪದವಿಯನ್ನೇ ಬಿಟ್ಟುಬಿಡ್ತಾರೆ. ಸಾವರ್ಕರ್ ಬರೆದ ಪುಸ್ತಕ ಇಡೀ ದೇಶದಲ್ಲೇ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡುತ್ತೆ. ಬ್ರಿಟಿಷರ ಕೆಂಗಣ್ಣಿಗೂ ಸಾವರ್ಕರ್ ಗುರಿಯಾಗ್ತಾರೆ. ಅಷ್ಟರ ಮಟ್ಟಿಗೆ ಸಾವರ್ಕರ್ ಬರೆದ ಪುಸ್ತಕ ಪ್ರಭಾವ ಬೀರಿತ್ತು. ಸಾವರ್ಕರ್ ಹೆಸರು ಕೇಳಿದ್ರೆ ಬ್ರಿಟಿಷರ ಎದೆ ನಡುಗುವಂತೆ ಆಗಿತ್ತು. ವಿಶ್ವದ ಇತಿಹಾಸದಲ್ಲೇ ಮೊದಲ ಬಾರಿ 50 ವರ್ಷಗಳ ಘೋರ ಕರಿನೀರಿನ ಶಿಕ್ಷೆಗೆ ಒಳಗಾದ ಈ ದೇಶದ ಒಬ್ಬ ಮಹಾನ್ ಕ್ರಾಂತಿಕಾರಿ ವೀರ ಸಾವರ್ಕರ್. ಅವರ ಬಗ್ಗೆ ಬ್ರಿಟಿಷರಿಗೆ ಎಷ್ಟು ಭಯ ಇತ್ತು ಅಂತ ಹೇಳಿದ್ರೆ, ಆ ಪುಸ್ತಕ ಪ್ರಕಟಣೆ ಆಗೋದಕ್ಕೆ ಮೊದಲೇ ನಿಷೇಧ ಮಾಡ್ತಾರೆ. ಈಗ ನಮ್ಮ ದೇಶದಲ್ಲಿ ಪುಸ್ತಕ ಪ್ರಕಟಣೆ ಆಗಿ ಅದರ ಮೇಲೆ ಎಲ್ಲ ಗಲಾಟೆ ಆದ್ಮೇಲೆ ನಿಷೇಧ ಮಾಡುವಂಥದ್ದಿದೆ. ಆದ್ರೆ ಇವರ ಪುಸ್ತಕ ಎಷ್ಟು ದೊಡ್ಡ ಕಿಡಿಯನ್ನು ಹೊತ್ತಿಸುತ್ತೆ ಅಂತ ಹೇಳಿದ್ರೆ, ಪುಸ್ತಕ ಪಬ್ಲಿಷ್ ಆಗೋ ಮೊದಲೇನೆ ಅವರು ಹುಡುಕ್ತಾರೆ. ಬ್ರಿಟಿಷರು ಕಾರ್ನರ್ಗಳಲ್ಲಿ ಪ್ರತಿಯೊಂದು ಮೂಲೆಗಳಲ್ಲಿ ಹುಡುಕ್ತಾರೆ, ಅದರ ಚಾಪ್ಟರ್ಗಳೆಲ್ಲಾದ್ರೂ ಸಿಗುತ್ತಾ ಅಂತ ಹೇಳಿ. ಅದು ಎಲ್ಲೂ ಸಿಗದ ಹಾಗೆ ಅದನ್ನ ಹೊರದೇಶದಲ್ಲಿ ಅದನ್ನ ಪ್ರಿಂಟ್ ಮಾಡಿ ಆಮೇಲೆ ಭಾರತಕ್ಕೆ ತರಬೇಕಾಗತ್ತೆ. ಭಾರತಕ್ಕೆ ತಂದಾಗ ಅದನ್ನ ಭಗತ್ ಸಿಂಗ್ ಆ ಪ್ರತಿಗಳನ್ನೆಲ್ಲ ತಗೊಂಡು 1000 ಪ್ರತಿಗಳನ್ನ ಮುದ್ರಣ ಮಾಡಿ ಅವರು ಎಲ್ಲ ಕ್ರಾಂತಿಕಾರಿಗಳಿಗೆ ಹಂಚ್ತಾರೆ. ಅಂದ್ರೆ ಇಡೀ ದೇಶದಲ್ಲಿ ಮತ್ತೊಮ್ಮೆ ಆ ಸ್ವಾತಂತ್ರ್ಯ ಹೋರಾಟದ ಕೆಚ್ಚು ಬರುವುದಕ್ಕೆ ಕಾರಣ ಆದದ್ದು ಸಾವರ್ಕರ್. ಅಂಡಮಾನ್ ನಿಕೋಬಾರ್ಗೆ ಹೋಗ್ತಾರೆ. ಬ್ರಿಟಿಷ್ ಸೈನ್ಯಾಧಿಕಾರಿಯ ಹತ್ಯೆ, ಸಾವರ್ಕರ್ ಬಂಧನ. ಎಸ್, ದೇಶಕ್ಕೋಸ್ಕರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟ ಮಾಡಿರುವುದಕ್ಕೆ ಇನ್ನಷ್ಟು ಮಾಹಿತಿಗಳು ಸಿಗ್ತವೆ. ಸಾವರ್ಕರ್ ಮೇಲೆ ಒಂದು ದೊಡ್ಡ ಆರೋಪವೇ ಬರುತ್ತೆ. ಲಂಡನ್ನಲ್ಲಿದ್ದುಕೊಂಡೇ ಭಾರತದಲ್ಲಿ ಹೋರಾಟಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂಬ ಆರೋಪದ ಮೇಲೆ ಸಾವರ್ಕರ್ ಅವರನ್ನ 1910ರಲ್ಲಿ ಪ್ಯಾರಿಸ್ನಲ್ಲಿ ಬಂಧಿಸಲಾಗುತ್ತೆ. ಹಡಗಿನಲ್ಲಿ ಸಾವರ್ಕರ್ ಅವರನ್ನ ಭಾರತಕ್ಕೆ ಕರೆತರುತ್ತಿದ್ದಾಗ ಶೌಚಗೃಹದ ಕಿಟಕಿಯಿಂದ ಸಮುದ್ರಕ್ಕೆ ಹಾರಿ 4-5 ಮೈಲಿ ಈಜಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು. ಆದರೂ ಬ್ರಿಟಿಷ್ ನೌಕಾಧಿಕಾರಿಗಳು ಸಾವರ್ಕರ್ ಅವರನ್ನ ಹಿಡಿದು ಭಾರತಕ್ಕೆ ಕರೆತಂದ್ರು, ಕಠಿಣ ಶಿಕ್ಷೆಯನ್ನೇ ಕೊಟ್ರು. ಅದೇ ರೀತಿಯಲ್ಲಿ ಭಾರತದ ಒಂದು ಜನರಲ್ಲಿ ಸ್ವಾತಂತ್ರ್ಯದ ಕೆಚ್ಚು ತುಂಬಾ ಕಡಿಮೆ ಆದ ಒಂದು ಸಮಯದಲ್ಲಿ 1857ರ ಏನು ಸ್ವಾತಂತ್ರ್ಯ ಸಂಗ್ರಾಮ ಇದೆ ಅದನ್ನ ಇವರು ಸಿಪಾಯಿ ದಂಗೆ ಅಂತಾನೆ ಹೇಳ್ತಾ ಇದ್ರು. ಬ್ರಿಟಿಷರು ಮ್ಯೂಟಿನಿ ಅಂತಾನೆ ಹೇಳ್ತಾ ಇದ್ರು. ಆದ್ರೆ ಅದನ್ನ ಇದು ದಂಗೆ ಅಲ್ಲ, ಇದು ಇಡೀ ದೇಶದಲ್ಲಿ ಒಂದು ವ್ಯವಸ್ಥಿತವಾದ ಸ್ವಾತಂತ್ರ್ಯ ಸಂಗ್ರಾಮ, ನಮ್ಮ ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಮೊದಲ ಬಾರಿಗೆ ಅತ್ಯಂತ ಧೈರ್ಯವಾಗಿ ಹೇಳುವಂತವರು ಸಾವರ್ಕರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಸಾವರ್ಕರ್ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು. ಲಂಡನ್ನಿನಿಂದ ಕರೆತಂದ ಸಾವರ್ಕರ್ ಅವರನ್ನ ಬಾಂಬೆಯ ಯರವಾಡ ಜೈಲಿನಲ್ಲಿ ಇಡಲಾಯಿತು. 1911ರಂದು ಸಾವರ್ಕರ್ಗೆ ಕೇವಲ 28 ವರ್ಷ ವಯಸ್ಸು. ಈ ವೇಳೆ ದೊಡ್ಡ ಶಿಕ್ಷೆಯನ್ನೇ ಅನುಭವಿಸಿದ್ರು. 50 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಿ ಅವರನ್ನ ಅಂಡಮಾನ್ ಸೆಲ್ಯುಲರ್ ಜೈಲಿಗೆ ವರ್ಗಾವಣೆ ಮಾಡಲಾಯಿತು. ಅಂಡಮಾನ್ನ ಸೆಲ್ಯುಲರ್ ಜೈಲು ಆ ಕಾಲಕ್ಕೆ ಭೂಮಿಯ ಮೇಲಿನ ನರಕವಾಗಿತ್ತು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತಿದ್ದ ಕ್ರಾಂತಿಕಾರಿಗಳನ್ನ ಈ ಜೈಲಿನಲ್ಲಿಟ್ಟು ಕೊಳೆಸಲಾಗ್ತಿತ್ತು. ಅಲ್ಲಿ ಹೊಲಸು ನೆಲದ ಮೇಲೆಯೇ ಜೀವನ, ಅದರ ಜೊತೆಗೆ ಮತ್ತಷ್ಟು ಕಠಿಣ ಶಿಕ್ಷೆಗಳನ್ನೇ ಕೊಡಲಾಗ್ತಿತ್ತು. ಸದಾ ಕಷ್ಟಗಳ ಬೆಟ್ಟದಡಿಯಲ್ಲಿ ವಾಸ, ತಿಂಗಳಿಗೊಮ್ಮೆ 3 ತಂಬಿಗೆ ನೀರಲ್ಲೇ ಸ್ನಾನ ಮುಗಿಸಬೇಕು. ಇಂತಹ ಜೈಲಿನಲ್ಲಿ ಸಾವರ್ಕರ್ ಅವರನ್ನ ಎಣ್ಣೆಯ ಗಾಣಕ್ಕೆ ಹೂಡಲಾಗ್ತಿತ್ತು. ಒಂದು ಬಾರಿಗೆ 30 ಪೌಂಡ್ ಎಣ್ಣೆ ಬರುವ ತನಕ ಗಾಣದಲ್ಲಿ ತಿರುಗಲೇಬೇಕು. ಇಂತಹ ಕ್ರೌರ್ಯದ ವಾತಾವರಣದಲ್ಲಿ 13 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿದ್ರು ಸಾವರ್ಕರ್. ಅಂಡಮಾನ್ ನಿಕೋಬಾರ್ಗೆ ಹೋಗ್ತಾರೆ. ಕಾಲಪಾನಿ ಶಿಕ್ಷೆಯನ್ನು ಅನುಭವಿಸ್ತಾರೆ. 10 ವರ್ಷ ಕಾಲಪಾನಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಪ್ರತಿದಿನ ಅವರು ಆ ಶಿಕ್ಷೆನ ಅನುಭವಿಸ್ತಾ ಇರಬೇಕಾದ್ರೆ 30 ಪೌಂಡ್ ಸಾಸಿವೆ ಎಣ್ಣೆ ತೆಗಿಬೇಕು ಅಂತ ಹೇಳ್ತಾರೆ ಬ್ರಿಟಿಷರು. 30 ಪೌಂಡ್ ಅಂತ ಹೇಳಿದ್ರೆ ಒಂದು 15-16 ಲೀಟರ್ ತೆಗಿಬೇಕು ಪ್ರತಿದಿನ.
ಕಂಟಿನ್ಯೂಸ್ ಆಗಿ ಆ ಗಾಣಕ್ಕೆ ಏನ್ ನಾವಿಲ್ಲಿ ಎತ್ತುಗಳನ್ನ ಹಾಕಿ ನಾವು ಗಾಣವನ್ನ ಸುತ್ತಿಸ್ತೇವೆ, ಅದೇ ರೀತಿಯಲ್ಲಿ ಅವರು ಮನುಷ್ಯರನ್ನ ಹಾಕಿ ಗಾಣದಲ್ಲಿ ಎಣ್ಣೆ ತೆಗಿತಾ ಇದ್ರು ಬ್ರಿಟಿಷರು. ಅಂತಹ ಒಂದು ಶಿಕ್ಷೆಯನ್ನು ಅನುಭವಿಸ್ತಾರೆ. ಸಾಲಿಟರಿ ಕನ್ಫೈನ್ಮೆಂಟ್ ಅನುಭವಿಸ್ತಾರೆ 6 ತಿಂಗಳು. ನಮ್ಗೆ ಒಂದು ಕತ್ತಲೆ ಕೋಣೆಯಲ್ಲಿ ಹಗಲು ಯಾವುದು ರಾತ್ರಿ ಯಾವುದು ಅನ್ನೋದು ಗೊತ್ತಾಗದಿರುವಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಹಾಕಿದ್ರೆ 5-6 ದಿನಗಳಲ್ಲಿ ನಮಗೆ ಹುಚ್ಚು ಹಿಡಿಯುತ್ತೆ. ಅವರು ಅಂತಹ ಸ್ಥಿತಿಯಲ್ಲಿ 6 ತಿಂಗಳು ಇರ್ತಾರೆ. ಸಾವರ್ಕರ್ ತಮ್ಮ ಸಂಪೂರ್ಣ ಜೀವನವನ್ನೇ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟ ಮಹಾನ್ ವಾಗ್ಮಿ, ವಿವಿಧ ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಬರೆಯಬಲ್ಲ ಲೇಖಕ, ಇತಿಹಾಸಕಾರ, ಕವಿ, ತತ್ವಶಾಸ್ತ್ರಜ್ಞ ಮತ್ತು ಸಮಾಜ ಸೇವಕ. ಅವರನ್ನ ಕೆಲವರು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಅತಿ ದೊಡ್ಡ ಕ್ರಾಂತಿಕಾರಿ ಎಂದು ಪರಿಗಣಿಸಿದ್ರು. ಇನ್ನು ಕೆಲವರು ಸಾವರ್ಕರ್ರನ್ನ ಕೋಮುವಾದಿಯಾಗಿಯೂ ಚಾಣಕ್ಯ ನೀತಿಯವರಾಗಿಯೂ ಭಾವಿಸುತ್ತಾರೆ. ಸ್ವಾತಂತ್ರ್ಯ ಆಂದೋಲನದ ಇತಿಹಾಸದ ಅತ್ಯಂತ ವಿವಾದಾತ್ಮಕ ವ್ಯಕ್ತಿಗಳಲ್ಲಿ ಸಾವರ್ಕರ್ ಪ್ರಮುಖರು ಎನ್ನಿಸಿಕೊಂಡಿದ್ರು. ಎಸ್, ಸಾವರ್ಕರ್ ಅವರ ಸ್ವಾತಂತ್ರ್ಯ ಹೋರಾಟದ ಹಾದಿ ಇಷ್ಟಕ್ಕೆ ನಿಲ್ಲೋದೇ ಇಲ್ಲ. ಬರೋಬ್ಬರಿ 50 ವರ್ಷಗಳ ಕಾಲ ಘೋರ ಶಿಕ್ಷೆಗೆ ಗುರಿಯಾಗಿದ್ದ ಸಾವರ್ಕರ್ ಬ್ರಿಟಿಷ್ ಸರ್ಕಾರಕ್ಕೆ ಕ್ಷಮಾಪಣೆ ಕೋರಿ ಪತ್ರಗಳನ್ನು ಬರೆದಿದ್ರು. ತಮ್ಮ ಶಿಕ್ಷೆಯನ್ನು ಕಡಿತಗೊಳಿಸಿ ಬಿಡುಗಡೆ ಮಾಡಬೇಕೆಂದು ಕೋರಿದ್ರು. ಆದರೆ ಬ್ರಿಟಿಷ್ ಸರ್ಕಾರ 1924ರಲ್ಲಿ ಸಾವರ್ಕರ್ ಅವರನ್ನ ಹಲವು ಷರತ್ತುಗಳನ್ನು ಹಾಕಿ ಬಿಡುಗಡೆ ಮಾಡಿತು. ಸಾವರ್ಕರ್ ಅವರನ್ನ ಇವತ್ತು ಟೀಕಿಸುವವರಿಗೆ ಇದೇ ಆಧಾರವಾಗಿದೆ. ಬ್ರಿಟಿಷರು ಹೇಳಿದಂತೆ ಕೇಳಿದ್ದಾರೆ ಅನ್ನೋ ಆರೋಪ ಸಾವರ್ಕರ್ ಮೇಲೆ ಬಂತು. ಬ್ರಿಟಿಷರ ವಿರುದ್ಧ ಸಾವರ್ಕರ್ ಶರಣಾಗತಿ ಎಂದು ಹಲವು ಟೀಕಾಕಾರರು ಭಾವಿಸುತ್ತಾರೆ. ಆದರೆ ಕ್ಷಮಾಪಣೆಯ ತಂತ್ರದ ಮೂಲಕ ಜೈಲಿನಿಂದ ಬಿಡುಗಡೆಯಾಗಿ ಮತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗುವುದು ಸಾವರ್ಕರ್ ಅವರ ಉದ್ದೇಶವಾಗಿತ್ತು ಎನ್ನಲಾಗ್ತಿದೆ. ಅವರ ಕೋಣೆ ಎಷ್ಟು ಚಿಕ್ಕದಿರುತ್ತೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಅವರು ಊಟದ ತಟ್ಟೆ ಹಾಕಿದ್ರೆ ಅದರ ಪಕ್ಕದಲ್ಲಿ ಅವರ ಟಾಯ್ಲೆಟ್ ಇರುತ್ತೆ. ಅಷ್ಟು ಸಣ್ಣ ಕೋಣೆಯಲ್ಲಿ ಅವರು 10 ವರ್ಷ ಕಳೀತಾರೆ. ಅವರ ಪಕ್ಕದ ಕೋಣೆಯಲ್ಲಿ ಅವರ ಅಣ್ಣನನ್ನ ಬಂಧನ ಮಾಡಿರ್ತಾರೆ. ತನ್ನ ಪಕ್ಕದ ಕೋಣೆಯಲ್ಲಿ ತನ್ನ ಸೋದರ ಇದ್ದಾನೆ ಅನ್ನೋದೇ ಅವರಿಗೆ ಅನೇಕ ವರ್ಷಗಳ ನಂತರ ಗೊತ್ತಾಗುವಂಥದ್ದು. ಸೊ ಇಷ್ಟೆಲ್ಲ ಶಿಕ್ಷೆಯನ್ನು ಅನುಭವಿಸಿ ಕಾಲಪಾನಿ ಆದ್ಮೇಲೂ ಕೂಡ ಅವರ ಬಗ್ಗೆ ಬ್ರಿಟಿಷರಿಗೆ ಯಾವ ರೀತಿಯ ಭಯ ಇತ್ತು ಅಂತ ಹೇಳಿದ್ರೆ, ಕಾಲಪಾನಿಯಲ್ಲಿ ಅಷ್ಟು ಅವರನ್ನ ಶಿಕ್ಷೆಗೆ ಒಳಪಡಿಸಿದ ಮೇಲೂ ಕೂಡ ಮತ್ತೆ ತಿರ್ಗಾ ಅವರನ್ನ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಬಂದು ರತ್ನಗಿರಿಯಲ್ಲಿ 17 ವರ್ಷ ಕನ್ಫೈನ್ಮೆಂಟ್ ಅಲ್ಲಿ ಇಡ್ತಾರೆ, ಗೃಹ ಬಂಧನದಲ್ಲಿ ಇಡ್ತಾರೆ. ನೀವೆಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ, ಈ ಜಿಲ್ಲೆಯನ್ನು ಬಿಟ್ಟು ಹೊರಗಡೆ ಹೋಗೋ ಹಾಗಿಲ್ಲ, ಯಾವುದೇ ಕೆಲಸವನ್ನು ಮಾಡೋ ಹಾಗಿಲ್ಲ. ಅವರ ಮೇಲೆ ಪಹರೆ ಹಾಕ್ತಾರೆ, ಅವರ ಮೇಲೆ ಬೇಹುಗಾರರನ್ನು ಬಿಡ್ತಾರೆ, ಅವರು ಯಾವುದೇ ಒಂದು ಸ್ವಾತಂತ್ರ್ಯ ಹೋರಾಟದ ಕೆಲಸದಲ್ಲಿ ಭಾಗಿಯಾಗಬಾರದು ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ ಸಾವರ್ಕರ್ ಬಗ್ಗೆ ನಾವು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ದ್ರೋಹ ನಮ್ಮ ದೇಶಕ್ಕೆ ನಾವು ಮಾಡೋದು ಬೇರೆ ಇಲ್ಲ ಅಂತ. ಇತ್ತ ಸಾವರ್ಕರ್ ಮೇಲೆ ಮತ್ತಷ್ಟು ಆರೋಪಗಳು ಕೂಡ ಬರಲು ಶುರುವಾಯಿತು. ಸಾವರ್ಕರ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲವೇ ಅಲ್ಲ, ಗಾಂಧೀಜಿ ಹತ್ಯೆ ಸಂಚಿನಲ್ಲಿ ಸಾವರ್ಕರ್ ಭಾಗಿಯಾಗಿದ್ದಾರೆ ಅನ್ನೋ ಆರೋಪವೂ ಬಂತು. ಸಾವರ್ಕರ್ ಹಿಂದೂ ಮಹಾಸಭಾದ ಪ್ರಶ್ನಾತೀತ ನಾಯಕರಾಗಿದ್ರು. ದೇಶ ವಿಭಜನೆ ಮತ್ತು ಮುಸ್ಲಿಮರ ಅತಿಯಾದ ಓಲೈಕೆ ವಿಚಾರದಲ್ಲಿ ಗಾಂಧಿಯ ಕಡು ಟೀಕಾಕಾರರಾಗಿದ್ದ ಸಾವರ್ಕರ್ ಅವರಿಗೆ ಗಾಂಧಿ ಹತ್ಯೆಯ ಮಾಸ್ಟರ್ ಮೈಂಡ್ ಪಟ್ಟ ಕಟ್ಟಿ ಬಂಧಿಸಲಾಯಿತು. ಗಾಂಧಿ ಹತ್ಯೆಗೂ ಮುನ್ನ ನಾಥುರಾಮ್ ಗೋಡ್ಸೆ ಮತ್ತು ಇತರ ಆರೋಪಿಗಳನ್ನ ಸಾವರ್ಕರ್ ಭೇಟಿಯಾಗಿದ್ರು ಎಂದು ಆರೋಪಿಸಲಾಗಿತ್ತು. ಆದರೆ ಗಾಂಧಿ ಹತ್ಯೆಯಲ್ಲಿ ಸಾವರ್ಕರ್ ಪಾತ್ರ ಸಾಬೀತಾಗದೆ ಬಿಡುಗಡೆಯಾದ್ರು. ಆದರೆ ನ್ಯಾಯಾಲಯದಲ್ಲಿ ನಾಥುರಾಮ್ ಗೋಡ್ಸೆ ಗಾಂಧಿಯನ್ನ ಕೊಂದ ಜವಾಬ್ದಾರಿಯನ್ನ ತಾನೇ ಹೊರುತ್ತಾನೆ. ಆತ್ಮಹತ್ಯೆಯಲ್ಲ, ಆತ್ಮಾರ್ಪಣೆ ಎಂದಿದ್ದ ಸಾವರ್ಕರ್ 1963ರಲ್ಲಿ ಪತ್ನಿ ಯಮುನಾ ಮೃತರಾದ ನಂತರ ಸಾವರ್ಕರ್ ಒಬ್ಬಂಟಿಯಾಗ್ತಾರೆ. 13 ವರ್ಷಗಳ ಅಂಡಮಾನ್ ಜೈಲಿನ ಘೋರ ಶಿಕ್ಷೆಯ ಪರಿಣಾಮ ವೃದ್ಧಾಪ್ಯದಲ್ಲಿ ಸಾವರ್ಕರ್ ಅವರನ್ನ ಹಿಂಡಿ ಹಾಕಿತ್ತು. 1966ರಲ್ಲಿ ದೇಹತ್ಯಾಗ ಮಾಡುವ ನಿರ್ಧಾರಕ್ಕೆ ಬಂದ ಸಾವರ್ಕರ್ ಅನ್ನ, ನೀರು, ಔಷಧ ಎಲ್ಲವನ್ನ ತ್ಯಜಿಸಿ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಾರೆ. ಸಾಯುವ ಮುನ್ನ ಆತ್ಮಹತ್ಯೆಯಲ್ಲ, ಆತ್ಮಾರ್ಪಣೆ ಎಂಬ ಲೇಖನ ಬರೆದಿದ್ದ ಸಾವರ್ಕರ್ ಜೀವನದ ಗುರಿ ಮುಗಿದ ಮೇಲೆ, ಸಮಾಜಕ್ಕೆ ಕೆಲಸ ಮಾಡುವ ಶಕ್ತಿ ಇಲ್ಲದ ಮೇಲೆ ಬದುಕು ಅಂತ್ಯಗೊಳಿಸುವುದೇ ಉಳಿದಿರುವ ದಾರಿ ಎಂದಿದ್ರು. ಟಿಪ್ಪು ವರ್ಸಸ್ ಸಾವರ್ಕರ್, ಇಬ್ಬರಲ್ಲಿ ಯಾರು ಶ್ರೇಷ್ಠರು? ಇತಿಹಾಸ ಏನ್ ಹೇಳುತ್ತೆ? ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ನೋಡಿ. ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಸಾಮ್ರಾಜ್ಯ ಉಳಿಸಿಕೊಳ್ಳಲು. ಹಿಂದೂ ವಿರೋಧಿ ಟಿಪ್ಪು ಕೊಡಗಿನಲ್ಲಿ ಹಲವರ ನರಮೇಧ. ಹಿಂದೂ ನೀನು ಮುಸ್ಲಿಂ ಅಂತ ನೋಡುದಿಲ್ಲ, ಶತ್ರುಗಳ ಒಬ್ಬ ರಾಜನ ರೀತಿನೇ ಅದೇ. ಈಗ ಹಿಂದೂ ಮಹಾರಾಜರು ಇಷ್ಟೆಲ್ಲ ಯುದ್ಧ ಮಾಡಿದ್ದಾರೆ, ಅವರೆಲ್ಲ ಕೊಂದದ್ದು ಮುಸ್ಲಿಮರನ್ನ ಅಲ್ಲಲ್ಲ. ಎಸ್,
ಇತ್ತ ಸ್ವಾತಂತ್ರ್ಯ ಹೋರಾಟದಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಮಾತಾಡುತ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಬಗ್ಗೆ ಇತಿಹಾಸದಲ್ಲಿ ತಿರುಚಲಾಗಿದೆ ಎಂದು ಕೆಲವರು ಆರೋಪ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಟಿಪ್ಪು ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ಹೋರಾಟ ಮಾಡಿದ್ದಾನೆ ಅಂತಿದ್ದಾರೆ. ಇತ್ತ ಇನ್ನು ಕೆಲವರು ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ತಮ್ಮ ಸಾಮ್ರಾಜ್ಯ ಉಳಿವಿಗೆ ಮಾತ್ರ ಹೋರಾಟ ಮಾಡಿದ್ದಾನೆ ಅಂತಿದ್ದಾರೆ. ಹಾಗಾದ್ರೆ ಟಿಪ್ಪು ಸುಲ್ತಾನ್ ಹಾಗೂ ವೀರ ಸಾವರ್ಕರ್ ಪಾತ್ರವೇನು ಅನ್ನೋದನ್ನ ನೋಡೋದಾದ್ರೆ, ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಇವರು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ಪರ ವಿರೋಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇದೆ. ಇತಿಹಾಸ ಏನ್ ಹೇಳುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬಿಡ್ತೀನಿ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಸಾಮ್ರಾಜ್ಯ ಉಳಿಸ್ಕೊಳ್ಳಿಕ್ಕೆ. ಬ್ರಿಟಿಷರು ಅಂತಲ್ಲ, ಯಾರೇ ಬಂದು ಅಟ್ಯಾಕ್ ಮಾಡಿದಿದ್ರು ಕೂಡ ತನ್ನ ಸಾಮ್ರಾಜ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಟಿಪ್ಪು ಸುಲ್ತಾನ್ ಹೋರಾಟವನ್ನ ಮಾಡ್ತಾ ಇದ್ರು, ಯುದ್ಧವನ್ನ ಮಾಡ್ತಾ ಇದ್ರು. ಇನ್ನ ಸಾವರ್ಕರ್ ಅವರ ವಿಚಾರಕ್ಕೆ ಬರೋದಾದ್ರೆ, ಯುವಕರನ್ನ ಒಗ್ಗೂಡಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿದ್ದಂಥವ್ರು. ಟಿಪ್ಪು ಸುಲ್ತಾನ್ ಕ್ರಿಸ್ತಶಕ 1799ರಲ್ಲಿ ಮರಣವನ್ನಪ್ತಾರೆ. ಆಗ ಸ್ವಾತಂತ್ರ್ಯ ಚಳುವಳಿ ಪ್ರಾರಂಭವಾಗಿರಲಿಲ್ಲ. ಸಾಮ್ರಾಜ್ಯಗಳನ್ನ ವಶಪಡಿಸಿಕೊಳ್ಳೋದ್ರಲ್ಲೇ ಬ್ರಿಟಿಷರು ಇನ್ನೂ ಕೂಡ ಅಲ್ಲಿ ನಿರತರಾಗಿರ್ತಾರೆ. ಇನ್ನು ಭಾರತಕ್ಕೆ ಸ್ವಾತಂತ್ರ್ಯವನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಶುರುವಾಗಿರಲಿಲ್ಲ. ಶುರುವಾಗಿದ್ದು ಯಾವಾಗ ಅಂದ್ರೆ ಕ್ರಿಸ್ತಶಕ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಗುವಂಥದ್ದು. ಭಾರತ ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಶುರುವಾಗುತ್ತೆ. 1883ರಲ್ಲಿ ವೀರ ಸಾವರ್ಕರ್ ಅವರು ಜನಿಸುವಂಥದ್ದು. 15 ವರ್ಷದ ನಂತರ ಅವರು ಈ ಹೋರಾಟಗಳೆಲ್ಲ ನಡೀತಾ ಇರುತ್ತಲ್ಲ, ಅದರಿಂದ ಪ್ರೇರೇಪಿತರಾಗಿ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತಾರೆ. ಅಂದ್ರೆ ಜೀವನವನ್ನ ತ್ಯಾಗ ಮಾಡಿ ಅದಕ್ಕೆ ಹೋರಾಟಕ್ಕೆ ಧುಮುಕುವಂಥದ್ದು. ಇನ್ನ ಟಿಪ್ಪು ಸುಲ್ತಾನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡವರನ್ನ ಕೊಂದು ಹಿಂದೂ ದೇಗುಲಗಳನ್ನ ಕೆಡವಿದಂತ ಆರೋಪ ಇದೆ. ಈಗಲೂ ಕೂಡ ಆ ವಿಚಾರದ ಬಗ್ಗೆನೇ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನ ಸಾವರ್ಕರ್ ಅವರು ತಿಲಕ್ ಅವರ ಸ್ವರಾಜ್ ಪಕ್ಷದ ಸದಸ್ಯರಾಗಿ ಸ್ವದೇಶಿ ಚಳುವಳಿಯಲ್ಲಿ ಭಾಗಿಯಾಗಿದ್ದಂಥವ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಒಂದು ಶಕ್ತಿಯನ್ನ ಕೊಟ್ಟಿರ್ತಾರೆ ಸಾವರ್ಕರ್ ಅವರು. ಟಿಪ್ಪು ಸುಲ್ತಾನ್ ಹಿಂದೂಗಳನ್ನ ಬಲವಂತವಾಗಿ ಮತಾಂತರ ಮಾಡಿದ ಆರೋಪ ಇದೆ. ಅವರ ಆಡಳಿತದ ಸಂದರ್ಭದಲ್ಲಿ ಹಿಂದೂಗಳನ್ನ ಕೊಂದಂತ ವಿಚಾರ ಒಂದ್ ಕಡೆ ಆದ್ರೆ, ಮತಾಂತರ ಮಾಡಿದ್ರು ಅನ್ನುವಂತ ವಿಚಾರನೂ ಕೂಡ ಬಿಜೆಪಿಯವರು ಆರೋಪ ಮಾಡ್ತಾ ಇರುವಂತದ್ದು. ಹಿಂದೂ ಪರ ಸಂಘಟನೆಯವರು ಆ ಕಾರಣಕ್ಕೋಸ್ಕರನೇ ಟಿಪ್ಪು ಅವರನ್ನ ವಿರೋಧ ಮಾಡ್ತಾ ಇರೋದು. ಸಾವರ್ಕರ್ ಪುಸ್ತಕಗಳು ಕ್ರಾಂತಿಕಾರಿಯಾಗಿದ್ದು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ವು. 1908ರಲ್ಲಿ ಪುಸ್ತಕವನ್ನ ಬರೆದಿರ್ತಾರೆ ಸಾವರ್ಕರ್ ಅವರು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಅಂತ. ಅದು ದೊಡ್ಡ ಮಟ್ಟದಲ್ಲಿ ಬ್ರಿಟಿಷರಿಗೆ ಒಂದು ನಿದ್ದೆಗೆಡಿಸಿರುತ್ತೆ, ಭಯ ಹುಟ್ಟಿಸಿರುತ್ತೆ. ಯಾಕೆಂದ್ರೆ ಆ ಪುಸ್ತಕ ಸಾಕಷ್ಟು ಕಡೆ ಹಂಚಿಕೆ ಆಗ್ತಾ 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 ಭಾರತೀಯರಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲಿ ಕಿಚ್ಚನ್ನ ಹತ್ತಿಸಿರುತ್ತೆ. ಆ ಕಾರಣಕ್ಕೆ ಬ್ರಿಟಿಷರಿಗೆ ಸಾವರ್ಕರ್ ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಸಿಂಹ ಸ್ವಪ್ನವಾಗಿರುವಂತದ್ದು. ಟಿಪ್ಪು ಸುಲ್ತಾನ್ ಅವರ ವಿಚಾರ, 4ನೇ ಆಂಗ್ಲೋ ಕರ್ನಾಟಕ ಯುದ್ಧದಲ್ಲಿ ಟಿಪ್ಪು ಮರಣವನ್ನ ಹೊಂದುವಂತದ್ದು, ಸಾವನ್ನಪ್ತಾರೆ ಟಿಪ್ಪು ಸುಲ್ತಾನ್. ಅಲ್ಲಿಗೆ ಯುಗಾಂತ್ಯ ಆಗುತ್ತೆ ಟಿಪ್ಪು ಸುಲ್ತಾನ್ ಅವರದು. ಸಾವರ್ಕರ್ ಅನಾರೋಗ್ಯ ಕಾರಣದಿಂದಾಗಿ ಕ್ಷಮಾಪಣೆ ಪತ್ರವನ್ನ ಬರೆದಿದ್ರು ಅಂತ ಹೇಳಲಾಗ್ತದೆ. ಬ್ರಿಟಿಷರಿಗೆ ಟೋಟಲ್ ಆಗಿ 6 ಬಾರಿ ಸಾವರ್ಕರ್ ಅವರು ಕ್ಷಮಾಪಣೆ ಪತ್ರವನ್ನ ಬರೆದಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮಾಪಣೆ ಕೇಳಿದ್ರು ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ನವರು ಮತ್ತೆ ಇನ್ನು ಸಾಕಷ್ಟು ಜನ ಸಾವರ್ಕರ್ ಅವರು ರಣಹೇಡಿ ಅಂತೆಲ್ಲ ಆರೋಪವನ್ನ ಮಾಡ್ತಾ ಇರುವಂತದ್ದು. ಕ್ಷಮಾಪಣೆ ಕೇಳಿದ್ದು ಏನ್ ಕಾರಣ ಅನ್ನುವಂಥದ್ದು ಇದೆ. ಕ್ಷಮಾಪಣೆ ಕೇಳಿದಂತ ಸಂದರ್ಭದಲ್ಲಿ ಹೊರಗೆ ಬಂದಾಗ ಮತ್ತಷ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ಬೋದು, ಸ್ವಾತಂತ್ರ್ಯಕ್ಕೋಸ್ಕರ ನಾನು ಇನ್ನಷ್ಟು ಸೇವೆಯನ್ನ ಸಲ್ಲಿಸಬಹುದು ಅನ್ನುವಂಥದ್ದು ಸಾವರ್ಕರ್ ಅವರ ಉದ್ದೇಶವಾಗಿತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಟಿಪ್ಪು ಮೇಲೆ ಇನ್ನೂ ಹಲವು ಆರೋಪಗಳೇ ಇದೆ. ತನ್ನ ಕಾಲದಲ್ಲಿ ಹಿಂದೂ ದೇಗುಲವನ್ನೇ ಕೆಡವಿರುವ ಆರೋಪಗಳೂ ಇದೆ. ಇದಲ್ಲದೆ ತನ್ನ ರಾಜ್ಯ ಉಳಿಸಿಕೊಳ್ಳಲು ಹಲವು ನರಮೇಧಗಳನ್ನೇ ಮಾಡಿದ್ದಾನೆ ಎನ್ನಲಾಗ್ತಿದೆ. ಇದಲ್ಲದೆ ಹಿಂದೂಗಳನ್ನ ಬಲವಂತವಾಗಿ ಮತಾಂತರ ಮಾಡಿದ ಆರೋಪವೂ ಇದೆ. ಇದಲ್ಲದೆ 2 ಮತ್ತು 3ನೇ ಆಂಗ್ಲೋ ಕರ್ನಾಟಕ ಯುದ್ಧದಲ್ಲಿ ಸೋತು ಬ್ರಿಟಿಷರೊಂದಿಗೆ ಟಿಪ್ಪು ಒಪ್ಪಂದ ಕೂಡ ಮಾಡಿಕೊಂಡಿದ್ದ ಎನ್ನಲಾಗ್ತಿದೆ. ಕೊನೆಗೆ 4ನೇ ಆಂಗ್ಲೋ ಕರ್ನಾಟಕ ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದುತ್ತಾನೆ. ಮೊದಲ ಸ್ವಾತಂತ್ರ್ಯದ ಹೋರಾಟಗಾರನೇ ಟಿಪ್ಪು ಎನ್ನುವುದು ಇತಿಹಾಸದಲ್ಲಿ ದಾಖಲಾಗಿದೆ. ಅದನ್ನು ಯಾರೂ ನಿರಾಕರಿಸುತ್ತಿಲ್ಲ. ಅವರ ಮೇಲಿರೋ ಆರೋಪ ಏನಂದ್ರೆ ಹಿಂದೂಗಳ ಕಗ್ಗೊಲೆ ಮಾಡಿದ್ದಾರೆ ಅಂತ. ನೋಡಿ, ಸಾಮ್ರಾಟ್ ಅಶೋಕ ಯುದ್ಧದಲ್ಲಿ ಯಾರಾದರೂ ಹೊರಟಾಗ ಎದುರಿಗಿದ್ದವರು ಹಿಂದೂಗಳ ಮುಸ್ಲಿಮರ ನೋಡೋದಿಲ್ಲ, ಅವರು ಶತ್ರುಗಳು. ಈಗ ನೀವು ಮಂಗಳೂರಿನ ಕ್ರಿಶ್ಚಿಯನ್ ಇರ್ಬೋದು, ಇಲ್ಲದಿದ್ದರೆ ಕೊಡಗಿನ ಹಿಂದೂಗಳು ಇರ್ಬೋದು, ಇವರ ಮೇಲೆ ಎಲ್ಲ, ಯಾಕಂದರೆ ಅಲ್ಲಿ ಯುದ್ಧಕ್ಕೆ ಹೋಗಿದ್ದವರು. ಸೊ ಯುದ್ಧಕ್ಕೆ ಬ್ರಿಟಿಷರ ಜೊತೆ ಯಾರು ಇದ್ರೋ ಅವರೆಲ್ಲ ಶತ್ರುಗಳು ಅಂತ ತಿಳ್ಕೊಂಡು ಅವರ ಮೇಲೆ ವಾರ್ ಮಾಡಿದ್ದಾರೆ. ಟಿಪ್ಪು 1 ಅಲ್ಲ 2 ಅಲ್ಲ 4 ವಾರ್ ಮಾಡಿದ್ದಾರೆ.
ಆಯ್ತಾ. ಅದರ ನಂತರ ನೀವು ಅವರನ್ನ ಒಬ್ಬ ಕೋಮುವಾದಿ ಅಂತ ನೀವು ಶ್ರೀರಂಗಪಟ್ಟಣಕ್ಕೆ ಹೋಗಿ ಅವರ ಅರಮನೆಗಳಿಗೆ ಹೋದ್ರೆ ಅಲ್ಲಿ ಕೆಲವು ದೇವಸ್ಥಾನಗಳಿದೆ. ಶೃಂಗೇರಿ ಮಠವನ್ನ ಮೇಲೆ ಮರಾಠರು ದಾಳಿ ಮಾಡಿ ಧ್ವಂಸ ಮಾಡಿದಾಗ ಸ್ವಾಮೀಜಿಗಳು ಪತ್ರ ಬರೆದದ್ದು ಒಬ್ಬ ಹಿಂದೂ ನಾಯಕನಿಗೆಲ್ಲ, ಟಿಪ್ಪುವಿಗೆ ಬರೆದದ್ದು. ಟಿಪ್ಪು ಅದನ್ನು ಮತ್ತೆ ಅಲ್ಲಿ ಶಾರದಾ ಪೀಠವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ. ಅವರ ಆಸ್ಥಾನದಲ್ಲಿ ದಿವಾನ್ ಪೂರ್ಣಯ್ಯನಿಂದ ಹಿಡಿದು ಅವರ ದಂಡನಾಯಕರೆಲ್ಲರೂ ಹಿಂದೂಗಳೇ ಆಗಿದ್ರು. ಒಟ್ಟಾರೆಯಾಗಿ ರಾಜ್ಯದಲ್ಲೀಗ ಟಿಪ್ಪು ವರ್ಸಸ್ ವೀರ ಸಾವರ್ಕರ್ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿದ್ದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.